ಈಗಾಗಲೇ ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ಇವತ್ತು ಅದರಿಂದ ಜನರಿಗೆ ಆಯ್ತು, ಆರೋಗ್ಯ ದೃಷ್ಟಿಯಿಂದ ಆಯ್ತು, ಇರ್ತಕ್ಕಂಥ ಬೆಳೆಗಳೇ ಆಯ್ತು, ರೈತರಿಗೆ ಆಯ್ತು, ಬರುವಂಥ ಮುಂದಿನ ಯುವ ಪೀಳಿಗೆ ಆಯ್ತು ಭಾಳಷ್ಟು ಮಾರಕವಾದಂಥ ವಾತಾವರಣ ಸೃಷ್ಟಿಯಾಗಿ ಇವತ್ತು ತೊಂದರೆ ಆಗ್ತಾ ಇರೋದ್ರಿಂದ ಅದ್ರ ಜೊತೆಯಲ್ಲಿ ಇವತ್ತು ಸ್ಥಳೀಯವಾಗಿ ಇವತ್ತು ನಮ್ಮ ಯಾದವಾಡ ಗ್ರಾಮದಲ್ಲಿ ಶುಗರ್ ಫ್ಯಾಕ್ಟ್ರಿ ತಾವು ಹಾಕೋದ್ರಿಂದ ನಾವು ಇಲ್ಲಿ ಆಹಾರ ಬೆಳೆಗಳನ್ನು ಬೆಳೀತಾ ಇರೋದ್ರಿಂದ ಆ ಬೆಳೆಗಳಿಗೆ ತಮ್ಮ ಈ ಒಂದು ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಏನು ಧೂಳು ಐತಿ ಅದು ಬಿದ್ದಿದ್ದಾದರೆ ನಾವೆಲ್ಲ ಆರ್ಥಿಕವಾಗಿ ಎಲ್ಲ ಬೆಳೆಗಳನ್ನು ನಾಶ ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ರೈತ ಕುಲಕ್ಕಾತು ನಮ್ಮ ಒಂದೇದು ಅದು ರೈತರಿಗೆ ಆಗುವಂಥ ಒಂದು ತೊಂದರೆ ಜೊತೆಯಲ್ಲಿ ಇವತ್ತು ಶುಗರ್ ಫ್ಯಾಕ್ಟ್ರಿ ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಇವತ್ತು ಕಬ್ಬು ಬೆಳೆಗಾರರು ಭಾಳಷ್ಟು ಕಡಿಮೆ. ಇವತ್ತು ನಾವು ಯಾವುದೋ ಒಂದು ಇರ್ತಕ್ಕಂಥ ಬೇರೆ ರೈತರಿಗೆ ನಾವು ಅವ್ರಿಗೆ ಅನುಕೂಲಕ್ಕಂತ ಅಂತ ಏನಾರು ಇಲ್ಲಿ ಫ್ಯಾಕ್ಟ್ರಿ ನಾವು ಮಾಡಕ್ಕೆ ಕೊಟ್ಟಿದ್ದಾರೆ. ಬರುವಂಥ ದಿನಗಳಲ್ಲಿ ನಾವೆಲ್ಲ ರೈತರು ಪೂರ್ಣ ಆರ್ಥಿಕ ನಮ್ಮದು ಯಾವುದೇ ಆಹಾರ ಬೆಳೆ ಇರ್ಬೋದು, ಇವತ್ತು ಬಹು ಬೆಳೆ ಇರ್ಬೋದು, ಇವತ್ತು ತರಕಾರಿ ಇರ್ಬೋದು, ಎಲ್ಲ ರೀತಿಯಿಂದ ನಾವು ಪೂರ್ಣ ನಮ್ಮದು ಜೀವನನ ಲಾಸ್ ಆಗಬೇಕು. ಆದ್ದರಿಂದ ಅದ್ರ ಜೊತೆಯಲ್ಲಿ ಖಂಡಿತವಾಗಿಯೂ ನಮಗೆ ಈಗಾಗಲೇ ನಮಗೆ ಈದ ವಿಷಯ ನಮಗೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಆಕತ್ತೆ ಯಾವುದೋ ರೀತಿ ಮಾಹಿತಿ ಇದ್ದಿಲ್ಲ. ನಮ್ಮ ಪಂಚಾಯತಿಗೆ ಸಾರ್ವಜನಿಕವಾಗಿ ಹಿಂದೆ ನಾವು ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ, ಮತ್ತು ಸಾರ್ವಜನಿಕರು ನಮ್ಮ ಪಂಚಾಯತಿಗೆ ಎಲ್ಲ ತಮಗೇನಾದ್ರು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ತಮಗೇನಾದ್ರು ಪರ್ಮಿಷನ್ ಬಂದಿದ್ದಾರೆ, ದಯವಿಟ್ಟು ನಮ್ಮ ಜನರ ಹಿತಕ್ಕಾಗಿ ತಾವ್ಯಾರು ಕೊಡಬೇಡ್ರಿ ಅಂತ ಕೆಲಸ ನಮಗೆ ತಮ್ಮ NOC ಹೇಳಕ್ಕೆ ಬಂದಾಗ ಅದಕ್ಕೆ ಖಂಡಿತವಾಗಿ ಜನರ ಇದು ಬೇಡಿಕೆ ಐತಿ. ಅದ್ರ ಮೇಲೆ ನಾವು ಜನರ ಅಭಿಪ್ರಾಯದಂತೆ ನಾವು ಇವತ್ತು ಮುಂದಿನ ನಿರ್ಧಾರವನ್ನು ತಗೋತೀವಂತ ಹೇಳಿ ಎಲ್ಲ ಯಾದವಾಡ ಗ್ರಾಮದ ನನ್ನ ಯಾವತ್ತು ರೈತ ಬಾಂಧವರಲ್ಲಿ ನನ್ನ ಕಳ್ಕಳಿಂದ ಇಷ್ಟೇ ಕೇಳಲಿಕ್ಕೆ ಬಯಸ್ತೀನಿ, ಇಷ್ಟೇ ಹೇಳ್ಕೊಳಕ್ಕೆ ಬಯಸ್ತೀನಿ. ಈ ಒಂದು ಸಕ್ಕರೆ ಕಾರ್ಖಾನೆ ನಾವು 2021ರಲ್ಲಿ ಪರ್ಮಿಷನ್ ತೊಗೊಂಡಿದ್ದು. 2021ರಲ್ಲಿ ಪರ್ಮಿಷನ್ ತೊಗೊಂಡು ಜಮೀನನ್ನು ತೊಗೊಂಡು ಇವತ್ತು ದೇವರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ವಾಯು ಮಾಲಿನ್ಯ ಇರ್ಬೋದು, ಪರಿಸರ ಮಾಲಿನ್ಯ ಇರ್ಬೋದು, ನಿಮ್ಮ ಭೂಮಿಗಳಿಗೆ ಹಾನಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ. ಇದು ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಂಥ ಪರಿಸರ ಸ್ನೇಹಿ ಫ್ಯಾಕ್ಟ್ರಿ ಆಗಲಿದೆ. ಇಲ್ಲಿ ನಾವು ಯಾವುದೇ ರೀತಿಯಂಥ ನೀರನ್ನು ನಾವು ಹೊರಗೆ ಬಿಡೋದಿಲ್ಲ. ನಮ್ಮ ಫ್ಯಾಕ್ಟ್ರಿಯಿಂದ ಜನ್ರೇಟ್ ಆದಂಥ ಕಲ್ಮಶ ನೀರನ್ನು ನಾವು ಮತ್ತೆ ರೀಪ್ಯೂರಿಫೈ ಮಾಡಿಕೊಂಡು ZLD ಅಂದರೆ ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಪ್ಲ್ಯಾಂಟನ್ನು ಮಾಡ್ತಾಯಿದ್ದೀವಿ. ಒಂದು ಹನಿ ನೀರು ಹೊರಗೆ ಬರೋದಿಲ್ಲ. ಎರಡನೇದ್ದು ಏನು ನಮ್ಮ ಚಿಮನಿಯಿಂದ ಬೂದಿ ಬರುತ್ತಂತ ತಾವು ತಮ್ಮಲ್ಲಿ ಏನು ನಿಮ್ಮೊಂದು ಕಾಳಜಿ ಇದೆ. ಇಲ್ಲಿ ಅದಕ್ಕೂ ಅತ್ಯಾಧುನಿಕ ಒಂದು ತಂತ್ರಜ್ಞಾನವನ್ನು ನಾವು ಜರ್ಮನಿಯಿಂದ ತರಿಸ್ಕೊಂಡಿದ್ದೀವಿ. ಒಂದು ಇಡೀ ಬೂದಿ ಸಂಬಂಧ ನಮ್ಮ ಚಿಮನಿಯಿಂದ ಹೊರಗೆ ಬರೋದಿಲ್ಲ. ಎಲ್ಲ ಬೂದಿಯನ್ನು ನಾವು ಎಲಿಮೆಂಟ್ ಅಂತ ಒಂದು ತಂತ್ರಜ್ಞಾನದಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅಲ್ಲೇ ಹೀರ್ತೀವಿ. ನಾವು ಅಲ್ಲೇ ಹೀರಿ ಅದನ್ನು ನಾವು ಅಲ್ಲಿಂದನೇ ಹೊರಗೆ ತೆಗಿತೀವಿ. ಸೊ ಬೂದಿನೂ ಹೊರಗೆ ಬರೋದಿಲ್ಲ, ನೀರು ಹೊರಗೆ ಬರೋದಿಲ್ಲ. ಇನ್ನು ಉಳಿದಂತೆ ಮುಂಬರುವಂಥ ದಿನದಲ್ಲಿ ನಾವು ಇಲ್ಲಿ ಏನು ಕೇಂದ್ರ ಸರ್ಕಾರದವರು ಎಥನಾಲ್ಗೆ ಬೆಂಬಲ ನೀಡ್ತಾ ಇದ್ದಾರೆ, ಅಲ್ಲಿ ನಾವು ಗೊಂಜಾಳದ ಮೂಲಕ ಎಥನಾಲ್, ಗೊಂಜಾಳು ಮತ್ತು ಅಕ್ಕಿ ಈ ಎರಡೂ ಪದಾರ್ಥಗಳ ಮೂಲಕ ನಾವು ಎಥನಾಲ್ ನಾವು ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ಕಬ್ಬು ಬೆಳೆಗಾರರಿಗಿರ್ಬೋದು, ಗೊಂಜಾಳ ಬೆಳೆಗಾರರಿಗಿರ್ಬೋದು, ಅಕ್ಕಿ ಬೆಳೆಗಾರರಿಗೆ 3 ಜನರಿಗೆ ಅನುಕೂಲ ಆಗುತ್ತೆ. ಸೊ ಎಲ್ಲ ದೃಷ್ಟಿಕೋನದಿಂದ ಮತ್ತು ಉದ್ಯೋಗದ ಬಗ್ಗೆ ನಾನು ಹೇಳ್ಬೇಕಂತಂದರೆ ನಮ್ಮ ಯಾವತ್ತು ಯಾದವಾಡ ಗ್ರಾಮದಿರ್ಬೋದು, ಕರಡಿಗುಡ್ಡ, ಕುಡ್ಕಲಕಟ್ಟಿ ಇಲ್ಲಿ ಮೊದಲನೇ ಆದ್ಯತೆ ನೀಡಲಾಗುವುದು. ಮತ್ತು ಇಲ್ಲಿ ಕನಿಷ್ಠ ಪಕ್ಷ ಒಂದೊಂದು ಊರದಿಂದ 100ರಿಂದ 150 ಯುವಕರಿಗೆ, ಪ್ರತಿಭಾವಂತ ಯುವಕರಿಗೆ ಇಲ್ಲಿ ನೇರವಾಗಿ ನೌಕರಿ ಸಿಗಲಿದೆ ಬರುವಂಥ ದಿನದಲ್ಲಿ. ಮತ್ತು ಅದ್ರ ಜೊತೆ ಸುಮಾರು 10,000 ರೈತ ಕುಟುಂಬಗಳಿಗೆ ಈ ಒಂದು ಸಕ್ಕರೆ ಕಾರ್ಖಾನೆಯಿಂದ ಅನುಕೂಲ ಆಗ್ತದೆ. ಮತ್ತು ಮುಂಬರುವಂಥ ದಿನದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಮಾಡಿದೆವು ಅಂತಂದರೆ ನಾವು CSR ಫಂಡ್ನಿಂದ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಶಾಲೆ ನಿರ್ಮಾಣ ಮಾಡುವುದಾಗಲಿ, ಒಂದು ಆಸ್ಪತ್ರೆ ನಿರ್ಮಾಣ ಮಾಡುವುದಾಗಲಿ, ಇನ್ನುಳಿದಂತೆ ಬೇರೆ ಬೇರೆಯ ಸವಲತ್ತುಗಳನ್ನು ನಾವು 0% ಬಡ್ಡಿ ದರದಲ್ಲಿ ಪೈಪ್ಲೈನ್ಗೆ ನಾವು ರೈತರಿಗೆ ಸಹಾಯ ಮಾಡ್ತೀವಿ. ಎಲ್ಲ ರೀತಿಯಿಂದ ನಿಮಗೆ ಅನುಕೂಲ ಮಾಡಲಿಕ್ಕೆ ಬಂದಿದ್ದೇವೆ ಹೊರತಾಗಿ ನಿಮಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ದಯವಿಟ್ಟು ನಿಮ್ಮನ್ನು ಕಾಲು ಮುಗಿದು ಕೇಳ್ತೀನಿ, ನಾ ಒಂದು ದೊಡ್ಡ ಮನಸ್ಸು ಮಾಡಿ ನಮಗಿದೊಂದು
ಕಾರ್ಖಾನೆ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ನಿಮ್ಮ ಸಹಕಾರವನ್ನು ನಾವು ದೇವರ ಸ್ವರೂಪದಲ್ಲಿ ನೋಡಿ ಬರುವಂಥ ದಿನಮಾನದಲ್ಲಿ ನಿಮಗೆ ಅನುಕೂಲ ಆಗೋ ಕೆಲಸ ಮಾಡ್ತೀವಿ, ನಿಮಗೆ ಅನಾನುಕೂಲ ಮಾಡೋದಿಲ್ಲ ಅಂತ. ಸಾಮೂಹಿಕವಾಗಿ ಈಗಾಗಲೇ ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ಇವತ್ತು ಅದರಿಂದ ಜನರಿಗಾಯ್ತು, ಆರೋಗ್ಯ ದೃಷ್ಟಿಯಿಂದ ಆಯ್ತು, ಇರ್ತಕ್ಕಂಥ ಬೆಳೆಗಳೇ ಆಯ್ತು, ರೈತರಿಗೆ ಆಯ್ತು, ಬರುವಂಥ ಮುಂದಿನ ಯುವ ಪೀಳಿಗೆ ಆಯ್ತು ಭಾಳಷ್ಟು ಮಾರಕವಾದಂಥ ವಾತಾವರಣ ಸೃಷ್ಟಿಯಾಗಿ ಇವತ್ತು ತೊಂದರೆ ಆಗ್ತಾ ಇರೋದ್ರಿಂದ ಅದ್ರ ಜೊತೆಯಲ್ಲಿ ಇವತ್ತು ಸ್ಥಳೀಯವಾಗಿ ಇವತ್ತು ನಮ್ಮ ಯಾದವಾಡ ಗ್ರಾಮದಲ್ಲಿ ಶುಗರ್ ಫ್ಯಾಕ್ಟ್ರಿ ತಾವು ಹಾಕೋದ್ರಿಂದ ನಾವು ಇಲ್ಲಿ ಆಹಾರ ಬೆಳೆಗಳನ್ನು ಬೆಳೀತಾ ಇರೋದ್ರಿಂದ ಆ ಬೆಳೆಗಳಿಗೆ ತಮ್ಮ ಈ ಒಂದು ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಏನು ಧೂಳು ಐತಿ ಅದು ಬಿದ್ದಿದ್ದಾದರೆ ನಾವೆಲ್ಲ ಆರ್ಥಿಕವಾಗಿ ಎಲ್ಲ ಬೆಳೆಗಳನ್ನು ನಾಶ ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ರೈತ ಕುಲಕ್ಕಾತು ನಮ್ಮ ಒಣ್ಣೆದ್ದು ಅದು ರೈತರಿಗೆ ಆಗುವಂಥ ಒಂದು ತೊಂದರೆ. ಜೊತೆಯಲ್ಲಿ ಇವತ್ತು ಶುಗರ್ ಫ್ಯಾಕ್ಟ್ರಿ ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಇವತ್ತು ಕಬ್ಬು ಬೆಳೆಗಾರರು ಭಾಳಷ್ಟು ಕಡಿಮೆ. ಇವತ್ತು ನಾವು ಯಾವುದೋ ಒಂದು ಇರ್ತಕ್ಕಂಥ ಬೇರೆ ರೈತರಿಗೆ ನಾವು ಅವ್ರಿಗೆ ಅನುಕೂಲಕ್ಕಂತ ಅಂತ ಏನಾದ್ರು ಇಲ್ಲಿ ಫ್ಯಾಕ್ಟ್ರಿ ನಾವು ಮಾಡಕ್ಕೆ ಕೊಟ್ಟಿದ್ದಾರೆ. ಬರುವಂಥ ದಿನಗಳಲ್ಲಿ ನಾವೆಲ್ಲ ರೈತರು ಪೂರ್ಣ ಆರ್ಥಿಕ ನಮ್ಮದು ಯಾವುದೇ ಆಹಾರ ಬೆಳೆ ಇರ್ಬೋದು, ಇವತ್ತು ಬಹು ಬೆಳೆ ಇರ್ಬೋದು, ಇವತ್ತು ತರಕಾರಿ ಇರ್ಬೋದು, ಎಲ್ಲ ರೀತಿಯಿಂದ ನಾವು ಪೂರ್ಣ ನಮ್ಮದು ಜೀವನನ ಲಾಸ್ ಆಗಬೇಕು. ಆದ್ದರಿಂದ ಅದ್ರ ಜೊತೆಯಲ್ಲಿ ಖಂಡಿತವಾಗಿಯೂ ನಮಗೆ ಈಗಾಗಲೇ ನಮಗೆ ಈದ ವಿಷಯ ನಮಗೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಆಕತ್ತಿರೋ ಯಾವುದೋ ರೀತಿ ಮಾಹಿತಿ ಇದ್ದಿಲ್ಲ. ನಮ್ಮ ಪಂಚಾಯತಿಗೆ ಸಾರ್ವಜನಿಕವಾಗಿ ಹಿಂದೆ ನಾವು ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ, ಮತ್ತು ಸಾರ್ವಜನಿಕರು ನಮ್ಮ ಪಂಚಾಯತಿಗೆ ಎಲ್ಲ ತಮಗೇನಾದ್ರು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ತಮಗೇನಾದ್ರು ಪರ್ಮಿಷನ್ ಬಂದಿದ್ದಾರೆ, ದಯವಿಟ್ಟು ನಮ್ಮ ಜನರ ಹಿತಕ್ಕಾಗಿ ತಾವ್ಯಾರು ಕೊಡಬೇಡ್ರಿ ಅಂತ ಕೆಲಸ ನಮಗೆ ತಮ್ಮ NOC ಹೇಳಕ್ಕೆ ಬಂದಾಗ ಅದಕ್ಕೆ ಖಂಡಿತವಾಗಿ ಜನರ ಇದು ಬೇಡಿಕೆ ಐತಿ. ಅದ್ರ ಮೇಲೆ ನಾವು ಜನರ ಅಭಿಪ್ರಾಯದಂತೆ ನಾವು ಇವತ್ತು ಮುಂದಿನ ನಿರ್ಧಾರವನ್ನು ತಗೋತೀವಿ ಅಂತ ಹೇಳಿ ಎಲ್ಲ ಯಾದವಾಡ ಗ್ರಾಮದ ನನ್ನ ಯಾವತ್ತು ರೈತ ಬಾಂಧವರಲ್ಲಿ ನನ್ನ ಕಳ್ಕಳಿಂದ ಇಷ್ಟೇ ಕೇಳಲಿಕ್ಕೆ ಬಯಸ್ತೀನಿ, ಇಷ್ಟೇ ಹೇಳ್ಕೊಳಕ್ಕೆ ಬಯಸ್ತೀನಿ. ಈ ಒಂದು ಸಕ್ಕರೆ ಕಾರ್ಖಾನೆ ನಾವು 2021ರಲ್ಲಿ ಪರ್ಮಿಷನ್ ತೊಗೊಂಡಿದ್ದು. 2021ರಲ್ಲಿ ಪರ್ಮಿಷನ್ ತೊಗೊಂಡು ಜಮೀನನ್ನು ತೊಗೊಂಡು ಇವತ್ತು ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ವಾಯು ಮಾಲಿನ್ಯ ಇರ್ಬೋದು, ಪರಿಸರ ಮಾಲಿನ್ಯ ಇರ್ಬೋದು, ನಿಮ್ಮ ಭೂಮಿಗಳಿಗೆ ಹಾನಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ. ಇದು ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಂಥ ಪರಿಸರ ಸ್ನೇಹಿ ಫ್ಯಾಕ್ಟ್ರಿ ಆಗಲಿದೆ. ಇಲ್ಲಿ ನಾವು ಯಾವುದೇ ರೀತಿಯಂಥ ನೀರನ್ನು ನಾವು ಹೊರಗೆ ಬಿಡೋದಿಲ್ಲ. ನಮ್ಮ ಫ್ಯಾಕ್ಟ್ರಿಯಿಂದ ಜನ್ರೇಟ್ ಆದಂಥ ಕಲ್ಮಶ ನೀರನ್ನು ನಾವು ಮತ್ತೆ ರೀಪ್ಯೂರಿಫೈ ಮಾಡಿಕೊಂಡು ZLD ಅಂದರೆ ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಪ್ಲ್ಯಾಂಟನ್ನು ಮಾಡ್ತಾಯಿದ್ದೀವಿ. ಒಂದು ಹನಿ ನೀರು ಹೊರಗೆ ಬರೋದಿಲ್ಲ. ಎರಡನೇದ್ದು ಏನು ನಮ್ಮ ಚಿಮನಿಯಿಂದ ಬೂದಿ ಬರುತ್ತಂತ ತಾವು ತಮ್ಮಲ್ಲಿ ಏನು ನಿಮ್ಮೊಂದೊಂದು ಕಾಳಜಿ ಇದೆ. ಇಲ್ಲಿ ಅದಕ್ಕೂ ಅತ್ಯಾಧುನಿಕ ಒಂದು ತಂತ್ರಜ್ಞಾನವನ್ನು ನಾವು ಜರ್ಮನಿಯಿಂದ ತರಿಸ್ಕೊಂಡಿದ್ದೀವಿ. ಒಂದು ಇಡೀ ಬೂದಿ ಸಂಬಂಧ ನಮ್ಮ ಚಿಮನಿಯಿಂದ ಹೊರಗೆ ಬರೋದಿಲ್ಲ. ಎಲ್ಲ ಬೂದಿಯನ್ನು ನಾವು ಎಲಿಮೆಂಟ್ ಅಂತ ಒಂದು ತಂತ್ರಜ್ಞಾನದಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅಲ್ಲೇ ಹೀರ್ತೇವೆ. ನಾವು ಅಲ್ಲೇ ಹೀರಿ ಅದನ್ನು ನಾವು ಅಲ್ಲಿಂದನೇ ಹೊರಗೆ ತೆಗಿತೇವೆ. ಸೊ ಬೂದಿನೂ ಹೊರಗೆ ಬರೋದಿಲ್ಲ, ನೀರು ಹೊರಗೆ ಬರೋದಿಲ್ಲ. ಇನ್ನು ಉಳಿದಂತೆ ಮುಂಬರುವಂಥ ದಿನದಲ್ಲಿ ನಾವು ಇಲ್ಲಿ ಏನು ಕೇಂದ್ರ ಸರ್ಕಾರದವರು ಎಥನಾಲ್ಗೆ ಬೆಂಬಲ ನೀಡ್ತಾ ಇದ್ದಾರೆ, ಅಲ್ಲಿ ನಾವು ಗೊಂಜಾಳದ ಮೂಲಕ ಎಥನಾಲ್, ಗೊಂಜಾಳು ಮತ್ತು ಅಕ್ಕಿ ಈ ಎರಡೂ ಪದಾರ್ಥಗಳ ಮೂಲಕ ನಾವು ಎಥನಾಲ್ ನಾವು ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ಕಬ್ಬು ಬೆಳೆಗಾರರಿಗಿರ್ಬೋದು, ಗೊಂಜಾಳ ಬೆಳೆಗಾರರಿಗಿರ್ಬೋದು, ಅಕ್ಕಿ ಬೆಳೆಗಾರರಿಗೆ 3 ಜನರಿಗೆ ಅನುಕೂಲ ಆಗುತ್ತೆ. ಸೊ ಎಲ್ಲ ದೃಷ್ಟಿಕೋನದಿಂದ ಮತ್ತು ಉದ್ಯೋಗದ ಬಗ್ಗೆ ನಾನು ಹೇಳ್ಬೇಕಂತಂದರೆ ನಮ್ಮ ಯಾವತ್ತು ಯಾದವಾಡ ಗ್ರಾಮದಿರ್ಬೋದು, ಕರಡಿಗುಡ್ಡ, ಕುಡ್ಕಲಕಟ್ಟಿ ಇಲ್ಲಿ ಮೊದಲನೇ ಆದ್ಯತೆ ನೀಡಲಾಗುವುದು. ಮತ್ತು ಇಲ್ಲಿ ಕನಿಷ್ಠ ಪಕ್ಷ ಒಂದೊಂದು ಊರದಿಂದ 100ರಿಂದ 150 ಯುವಕರಿಗೆ, ಪ್ರತಿಭಾವಂತ ಯುವಕರಿಗೆ ಇಲ್ಲಿ ನೇರವಾಗಿ ನೌಕರಿ ಸಿಗಲಿದೆ ಬರುವಂಥ ದಿನದಲ್ಲಿ. ಮತ್ತು ಅದ್ರ ಜೊತೆ ಸುಮಾರು 10,000 ರೈತ ಕುಟುಂಬಗಳಿಗೆ ಈ ಒಂದು ಸಕ್ಕರೆ ಕಾರ್ಖಾನೆಯಿಂದ ಅನುಕೂಲ ಆಗ್ತೈತೆ. ಮತ್ತು ಮುಂಬರುವಂಥ ದಿನದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಮಾಡಿದೆವು ಅಂತಂದರೆ ನಾವು CSR ಫಂಡಿನಿಂದ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಶಾಲೆ ನಿರ್ಮಾಣ ಮಾಡುವುದಾಗಲಿ,
ಒಂದು ಆಸ್ಪತ್ರೆ ನಿರ್ಮಾಣ ಮಾಡುವುದಾಗಲಿ, ಇನ್ನುಳಿದಂತೆ ಬೇರೆ ಬೇರೆಯ ಸವಲತ್ತುಗಳನ್ನು ನಾವು 0% ಬಡ್ಡಿ ದರದಲ್ಲಿ ಪೈಪ್ಲೈನ್ಗೆ ನಾವು ರೈತರಿಗೆ ಸಹಾಯ ಮಾಡ್ತೀವಿ. ಎಲ್ಲ ರೀತಿಯಿಂದ ನಿಮಗೆ ಅನುಕೂಲ ಮಾಡ್ಲಿಕ್ಕೆ ಬಂದಿದ್ದೇವೆ ಹೊರತಾಗಿ ನಿಮಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ದಯವಿಟ್ಟು ನಿಮಗೆ ಕಾಲು ಮುಗಿದು ಕೇಳ್ತೀನಿ, ನಾ ಒಂದು ದೊಡ್ಡ ಮನಸ್ಸು ಮಾಡಿ ನಮಗಿದೊಂದು ಕಾರ್ಖಾನೆ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ನಿಮ್ಮ ಸಹಕಾರವನ್ನು ನಾವು ದೇವರ ಸ್ವರೂಪದಲ್ಲಿ ನೋಡಿ ಬರುವಂಥ ದಿನಮಾನದಲ್ಲಿ ನಿಮಗೆ ಅನುಕೂಲ ಆಗೋ ಕೆಲಸ ಮಾಡ್ತೀವಿ, ನಿಮಗೆ ಅನಾನುಕೂಲ ಮಾಡೋದಿಲ್ಲ ಅಂತ ಒಂದು ಮನವಿ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.